ಆಸೀನರಾಗಿರ್ತಕ್ಕಂತಹ ವೇದಿಕೆಯ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಿರುವ ದೇವ ಸ್ವರೂಪಿ ಎಲ್ಲ ದೇವತೆಗಳೇ, ನಿಮ್ಮೆಲ್ಲರ ಪಾದ ಪದ್ಮಗಳಿಗೆ ನನ್ನ ಅನಂತ ಶರಣಾರ್ಥಿ. ನಮ್ಮ ಜೀವನದಲ್ಲಿ ಈ ಸಮಾಜದಲ್ಲಿ ಆಗ್ತಕ್ಕಂತಹ ಕೃತ್ಯಗಳಿಗೆ ಅಜ್ಞಾನ, ಆಶೆ, ರೋಷ ಇವುಗಳು ಬಹಳಷ್ಟು ಪಾತ್ರ ವಹಿಸ್ತಾ ಇದ್ದಾರೆ. ಅದಕ್ಕೆ 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿಯವರು ಒಂದು ವಚನದಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ಆ ಕೋಪಾಗ್ನಿಯ ತಾಮಸನೆಯ ಧೂಮ್ರ ಮುಸುಕಿನಲ್ಲಿ ನಾನಿಮ್ಮ ಮರೆತು ಬಹುದುಃಖಕ್ಕೀಡಾದೆ. ನೀವು ಕರುಣೆಯಿಂದೆತ್ತಿ ಎನ್ನ ಪಾದವನ್ನು ಅರಿಸಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಅವರು ಒಂದು ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಇಂದಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದಾಗ ಅಜ್ಞಾನ, ಆಸೆ, ರೋಷ ಮನುಷ್ಯನನ್ನು ಹೀನಾಯ ಸ್ಥಿತಿಗೆ ತಳ್ತಾ ಇದ್ದಾರೆ. ಹೇಗೆ ಅಂತಂದಾಗ ನಮ್ಮೆಲ್ಲರ ಪರಿಸ್ಥಿತಿ ಹೇಗಾಗಿದೆ ಅಂತಂದಾಗ ಒಂದು ನಿದರ್ಶನದ ಮೂಲಕ ಹೇಳ್ತೀನಿ. ಒಂದು ಊರಲ್ಲಿ ಎಲ್ಲ ಜನರು ಊರಿನ ಕೋಟೆ ನೋಡಿ ಹೋಗ್ತಾ ಇರ್ತಾರೆ. ಆ ಊರಿನಲ್ಲಿ ಒಬ್ಬ ಕುರುಡ ಇದ್ದ. ಸೊ ಆತನಿಗೂ ಆಸೆ, ನಾನು ಸಹ ಊರಿನ ಕೋಟೆ ಸುತ್ತಾಡಿ ನೋಡ್ಕೊಂಡು ಬರಬೇಕು ಅಂತ. ಆದ್ರೆ ಜನ ಅಂತಾರೆ, ಏನಪ್ಪ ನೀನು ಕುರುಡನಿದೆಯಾ, ನೀನ್ ಹೇಗೆ ಕೋಟೆ ನೋಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ. ಅವಾಗ ನಂಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆಯವ್ರ ನನಗೆ ನೋಡ್ತಾರ, ನಾನು ಆ ಕೋಟೆನ ಮುಟ್ಟಿ ಅಂದ್ರೆ ಅನುಭವ ಪಡ್ಕೋತೀನಿ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕಾಗಿ ಆತ ಸಹ ಆ ಕೋಟೆ ನೋಡ್ಲಿಕ್ಕೆ ಹೋಗ್ತಾನೆ. ಗೋಡೆಯನ್ನ ಸವರಿ ಸವರಿ ಕೋಟೆಯನ್ನ ಸುತ್ತಾನೆ. ಕೋಟೆ ಎಲ್ಲ ಸುತ್ತಿ ಹೊಳ್ಳಿ ಹೊರಗೆ ಬರ್ಬೇಕಂತಾನೆ. ಆದ್ರೆ ಗೋಡೆ ಸೌರು ಬರುವಾಗ ಇನ್ನೇನು ಹೆಬ್ಬಾಗಿ ಹೊರಗೆ ಇರುತ್ತೆ, ಬಾಗಿ ಸಮೀಪನೇ ಇರುತ್ತೆ, ಹೊರಗೆ ಬರ್ಬೇಕು ಅನ್ಕೋತಾನೆ. ಆದ್ರೆ ಆತನ ಕೈಗ ಕಜ್ಜಿ ಆಗಿರ್ತವ, ಅವು ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಆ ನೆವೆಯಿಂದ ಆತ ಏನ್ ಮಾಡ್ತಾನೆ, ಗೋಡೆ ಮೇಲಿಂದ ಕೈ ತೆಗೆದು ಆ ಕೈನ ತುರ್ಸ್ಕೊಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದೆರಡು ಹೆಜ್ಜೆ ಮುಂದೆ ಹಾಕ್ತಾನೆ. ಸೊ ಬಾಗಿಲೇನಾಗ್ತದೆ, ಹಿಂದೆ ಉಳಿತೆ, ಆತ ಮತ್ತೆ ಮುಂದೆ ಹೋಗ್ತಾನೆ. ಹಾಗೆ ಗೋಡೆ ಸವಸ್ಕೋತ ಮತ್ತೆ ಇನ್ನೇನು ಬಾಗಿಲು ಸಮೀಪ ಇದೆ, ನಾನು ಹೊರಗಡೆ ಬರಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಏನ್ ಮಾಡ್ತಾನೆ, ಗೋಡೆ ಮೇಲಿಂದ ಕೈ ತೆಗಿತಾನೆ. ಮತ್ತೆ ಕಜ್ಜಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ತೋರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಬಾಗಿಲು ಹಿಂದೆ ಉಳಿತೆ, ಆತ ಮತ್ತೆ ಮುಂದೆ ಹೋಗ್ತಾನೆ. ಸೊ ಹೀಗೆ ಆತ ಸುತ್ತಾನೆ ಇರ್ತಾನೆ. ಹಾಗೆ ಅವನಿಗೆ ಬಾಗಿಲು ಮಿಸ್ ಆಗ್ತಾನೆ ಇರ್ತದೆ. ಸೊ ನಮ್ದು ಪರಿಸ್ಥಿತಿ ಹ್ಯಾಂಗಾಗಿದೆ ಅಂದಾಗ, ಸಂಸಾರ ಅಂತಕ್ಕಂಥ ಕೋಟೆಯೊಳಗೆ ನಾವೆಲ್ಲ ಸುತ್ತಾ ಇದ್ದೀವಿ. ನಮ್ಗ ಜ್ಞಾನದ ಹೆಬ್ಬಾಗಿಲು ಇದೆ, ಅದರಿಂದ ಹೊರಗೆ ಬರ್ಬೇಕಂತ ಇದ್ದೀವಿ. ಆದ್ರೆ ಆಸೆ, ಆಮಿಷ, ರೋಷ ಎನ್ನುವಂಥದ್ದು ನಮ್ಗ ಆ ಕಜ್ಜಿ ತರ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಬಸವಾದಿ ಶರಣರ ವಚನಗಳು ಉತ್ತಮ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದೇ ಆದಲ್ಲಿ ನಮ್ಮ ಜೀವನ ಸುಖಕರವಾಗಿ ಸಾಗುತ್ತೆ. 12ನೇ ಶತಮಾನದಲ್ಲಿ ಹೇಗಿತ್ತು ಅಂತಂದಾಗ, ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಲ್ಯ, ಆಯತವು ಬಸವಣ್ಣನಿಂದ, ಸ್ವಾಯತವೂ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತವಲ್ಲಡೆ ನೀವು ಕೇಳಿರೋ, ಇತ್ತವಲ್ಲಡೆ ನೀವು ಕೇಳಿರೋ. ಹೀಗೆ ಎಲ್ಲಿ ನೋಡಿದರೂ ಸಹ ವಾತಾವರಣ ಬಸವಮಯವಾಗಿತ್ತು. ಆದ್ರೆ ಇಂದು ಪರಿಸ್ಥಿತಿ ವಿಚಿತ್ರವೇ ಆಗಿದೆ. ಎತ್ತೆತ್ತ ನೋಡಿದರೆ ಅತ್ತತ್ತ ಭಯೋತ್ಪಾದನೆ ಎಂಬ ಬಳ್ಳಿ, ಎತ್ತಿ ನೋಡಿದರೆ ಲಂಚವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಕೊಲೆ, ಸುಲಿಗೆ, ರಕ್ತಪಾತ, ಅತ್ಯಾಚಾರ ಅಂತಕ್ಕಂಥ ಗೊಂಚಲಾಗ್ತಾ ಇದೆ. ಅದಕ್ಕಾಗಿ ಎಲ್ಲವೂ ಸಹ ಹಣದಿಂದ ಆಗ್ತಾ ಇದೆ. ಅದಕ್ಕಾಗಿ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಹಣದ ಆಸೆಯನ್ನ ಬಿಟ್ಟು ರೋಷವನ್ನ ಬಿಟ್ಟು ಅಜ್ಞಾನದಿಂದ ನಾವೆಲ್ಲ ಹೊರಬರ್ಬೇಕಾದ್ರೆ ಮತ್ತೆ 12ನೇ ಶತಮಾನದ ಬಸವಾದಿ ಶರಣರ ವಚನಗಳು ಸೋಪಾನವಾಗಿದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಬೇಕಾಗಿದೆ. ನಮ್ಮ ಜೀವನ ಹೇಗಾಗಿದೆ ಅಂತಂದ್ರೆ ತೋರಿಕೆ ಬಹಳಷ್ಟು ಆಗ್ತಾ ಇದೆ. ಸರ್ ಮೊನ್ನೆ ಹೇಳಿದ್ರು, ತಂದೆ ತಾಯಿ ಋಣ ತೀರ್ಸ್ಲಿಕ್ಕೆ ಆಗಲ್ಲ ಅಂತ. ಹೌದು, ಆದ್ರೆ ಪ್ರೀತಿ ಮಾಡ್ತಾ ಇದ್ದೀವಿ. ಯಾವಾಗ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸ್ವರ್ಗಕ್ಕೆ ಹೋದ ನಂತರ ಪ್ರೀತಿ ಮಾಡ್ತಾ ಇದ್ದೀವಿ. ಹ್ಯಾಂಗಾಗಿದೆ ಅಂತಂದಾಗ ಮತ್ತೊಂದು ಸಣ್ಣ ನಿದರ್ಶನ ಹೇಳ್ತೀನಿ. ಒಂದ್ ಊರಲ್ಲಿ ಒಬ್ಬ ಅವ್ರ ತಂದೆ ತೀರ್ಕೊಂಡಿದ್ರು. ಸೊ ಪುಣ್ಯತಿಥಿ ಅಂತ ವರ್ಷಕ್ಕೊಂದ್ಸಲ ಮಾಡ್ತಾರೆ. ಸೊ ಪುಣ್ಯತಿಥಿ ಮಾಡ್ತಾ ಇದ್ದ, ಊರಾಗ ಎಲ್ಲರಿಗೂ ಊಟ ಆಗ್ತಾ ಇದ್ದ. ಸೊ ಒಬ್ರು ಮನೆಗೆ ಊಟ ತರಲಿಕ್ಕೆ ಹೋಗ್ತಾರೆ. ನೀನ್ ಎಷ್ಟೊತ್ತಿಗೆ ಊಟಕ್ಕೆ ಬಾಪ ಅಂತ. ಯಾಕೆ ನಿಮ್ಮ ಮನೆಗೆ ಏನಿದೆ ಅಂತಂದ, ನಮ್ಮ ತಂದೆ ಅವ್ರು ತೀರ್ಕೊಂಡಿದ್ದಾರ, ಪುಣ್ಯತಿಥಿ ಅದಕ್ಕೆ ಸ್ವರ್ಗದಲ್ಲಿ ಇರ್ತಕ್ಕಂಥ ನಮ್ಮ ತಂದೆಯವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅದಕ್ಕೆ ನಿಮ್ಮೆಲ್ಲರಿಗೂ ಊಟ ಆಗ್ಬೇಕು ಅಂತಂದಾಗ ಸ್ವರ್ಗದಲ್ಲಿ ಇರ್ತಕ್ಕಂಥ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದೆ, ನೀವು ಊಟಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆಯ್ತಪ್ಪ ಬರ್ತೀನಿ ಅಂತಂತಾನೆ. ಆತ ಹೋಗ್ತಾನೆ. ಮಧ್ಯಾಹ್ನ ಆದ್ರೂ ಆತ ಊಟಕ್ಕೆ ಬರ್ಲಿಲ್ಲ. ಯಾಕೋ ಬರ್ಲಿಲ್ಲ ಅಂತ ಹೇಳಿ ಹಳ್ಳಿಯಲ್ಲಿ ಹೋಗಿ ಮತ್ತೊಂದ್ಸಲ ಕರಿಬೇಕಂತ. ಆಗ ಆತ ಮತ್ತೊಂದ್ಸಲ ಹೋಗ್ಬಿಡ್ತಾರೆ ಊಟಕ್ಕೆ ಕರೀಲಿಕ್ಕೆ. ಆದ್ರೆ ಈತ ಏನ್ ಮಾಡ್ತಾ ಇರ್ತಾರೆ, ಸ್ವಲ್ಪ ತಡಿಯಪ್ಪ, ನನ್ ಕಬ್ಬಿ
ಕಬ್ಬಿಗೆ ನೀರು ಕುಡ್ಲತ್ತೀನಿ ಅಂತ. ಕಬ್ಬಿಗೆ ನೀರು ಕುಡ್ಲತ್ತೀವಿ, ನೀನು ಹೊಲದ ತಿಪ್ಪ ಅಂತದ ನೀರು ಕುಂದ್ ಕಬ್ಬಿ ನೀರು ಬಿಡ್ತಾರತ್ತಿಲ್ಲ, ಏನ್ ವಿಪರ್ಯಾಸ ಹುಚ್ಚಾಗಿದ್ದೇನೋ ಅಂತ ಕೇಳ್ತಾರೆ. ಯಾಕ ತಿಪ್ರಾಂತದಾಗ ಹೊಲ ಅದ, ನಾನು ನಿನ್ನ ನೀರು ಬಿಟ್ರೆ ಯಾಕೆ ಅಲ್ಲಿ ಹೋಗಿ ಮುಟ್ಟದ? ಸ್ವರ್ಗದಲ್ಲಿ ಎಷ್ಟೋ ಅತಿ ದೂರದಲ್ಲಿರ್ತಕ್ಕಂಥ ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ನೀನು 100 ಜನರಿಗೆಲ್ಲ ಅನ್ನ ಹಾಕಿದ್ರ ಎಷ್ಟೋ ದೂರದಲ್ಲಿರ್ತಕ್ಕಂಥ ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ಇಲ್ಲಿ ನನ್ನ ಅಲ್ಲಿ ಹೋಗಿ ಮುಟ್ತಾ ಇದೆ ಅಂತಂದ್ರೆ ತ್ರಿಪುರಾಂತದಲ್ಲಿ ಇರ್ತಕ್ಕಂಥ ಹೊಲಕ್ಕ ಇಲ್ಲಿಂದ ನೀರು ಹಾಕೋದೇನು ದೊಡ್ಡದಲ್ಲ ಅಂತ ಅವನಿಗೆ ಒಂಥರ ಆತ್ಮ ವಿಮರ್ಶೆ ಆಗುತ್ತೆ. ಹೌದಲ್ಲ, ನಾನಿದ್ದ ನನ್ನ ತಂದೆ ತಾಯಿಗ ಚಲೋ ನೋಡ್ಕೋಬೇಕಾಗಿತ್ತು, ಆದ್ರೆ ಇವಾಗ ನನ್ನ ತಂದೆ ತಾಯಿ ಹೆಸರಲ್ಲಿ ಊಟ ಹಾಕ್ಸಿದ್ರು ಸಹ ವೇಸ್ಟ್ ಅದ ಅನ್ಕೋತಾರೆ. ಹಾಗಾಗಿ ನಮ್ಮ ಜೀವನದಲ್ಲ ಯಾವುದೇ ವ್ಯಕ್ತಿ ಇರಲಿ, ವಸ್ತು ಇರಲಿ, ಏನೇ ಇರಲಿ, ಅದು ಇದ್ದಾಗ ಅದರ ಸದುಪಯೋಗ ಮಾಡಿಕೊಂಡು ಉತ್ತಮವಾಗಿ ಅವರ ಬಳಕೆಯನ್ನು ಮಾಡಿಕೊಂಡು ಸುಸೂತ್ರವಾಗಿ ಜೀವನ ನಡ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು ಬೆಳೆಸಿಕೊಂಡು ಮಕ್ಕಳಿಗೆ ಸಹ ಅದೇ ನಿಟ್ಟಿನಲ್ಲಿ ನಾವೆಲ್ಲ ಕೊಡ್ಕೊಂಡು ಹೋಗ್ಬೇಕಾಗಿದೆ. ಮಕ್ಕಳು ಹೆಂಗೆ ಹೋಗ್ಬೇಕಾಗಿದೆ ಅಂತಂದ್ರೆ ಉತ್ತಮ ಮೌಲ್ಯಗಳನ್ನು ತುಂಬಿಕೊಂಡಂತಹ ಜ್ಞಾನದ ದುಂಬಿಯಂತೆ ಆ ಮಕ್ಕಳು ಬೆಳೆಸಬೇಕಾಗಿದೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಪ್ರಯತ್ನ ನಮ್ಮಲ್ಲಿದೆ. ಆ ದೇವರ ನಮಗೊಂದು ರೀತಿ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡಿಕೊಳ್ಳೋಣ, ಸುಂದರ ಸಾಮ್ರಾಜ್ಯವನ್ನ, ಸುಖಿ ಸಮಾಜವನ್ನ ನಾವೆಲ್ಲ ನಿರ್ಮಾಣ ಮಾಡೋಣ ಎನ್ನುತ್ತಾ ಎಲ್ಲ ಚಿಂತನೆಗೆ ವಿರಾಮ ನೀಡುತ್ತೇನೆ. ಶರಣ.